ಕೌಸಲ್ಯ ಪ್ರಾವಿಡೆನ್ಸ್ ಸ್ಟೋರು ಮುಂದೆ ಕೋಳಿಕೋ ಎಂದಿತು. ಮತ್ತೊಂದು ಇರುಳ ಕಳೆದು ಬೆಂಗಳೂರಿಗೆ ಬೆಳಗಾಯಿತು. ಸುಮಂಗಲಿಯರೆದ್ದು ಮುಂಜಾನೆ ಮಿಂದು ಹುಟ್ಟಿಹರು ಮಡಿಯ ಬಟ್ಟೆ. ಬಾಗಿಲನ್ನು ತೆರೆದು ರಂಗೋಲಿ ಎಳೆದು ಸುತ್ತಿದರು ತುಳಸಿ ಕಟ್ಟೆ. ಮನೆ ದೇವರನ್ನು ಮನದಲ್ಲಿ ನೆನೆದು ಬೆಳಗಿದರು ಆರತಿ ತಟ್ಟೆ. ನಂಗೆ ಲೇಟ್ ಆಯ್ತು, ಹೊರಡ್ತೀನಿ. ಅರುಣ್ ಬಾಯ್ಲಿ ಅಪ್ಪನ ಆಶೀರ್ವಾದ ತಗೋ. ಸರಿಮ್ಮ. Just looking like a wow. So beautiful, so elegant, just looking like a wow. So beautiful, so elegant, just looking like a wow. ಅಜ್ಜಿ ಆಶೀರ್ವಾದ ಮಾಡಿ. ಚೆನ್ನಾಗಿ ಓದಪ್ಪ. ತರುಣ, ಅಜ್ಜಿ ಇದೊಂದು ರೀಲ್ಸ್ ಇದೆ, ಮಾಡಿ ಹೋಗೋಣ. ಸರಿ ಅಜ್ಜಿ, ಮಾಡೋಣ. So elegant, just looking like a wow. Just looking like a wow. So beautiful, so elegant. ಹಲೋ, ತರುಣ್ ಫೀಸ್ ಕಟ್ಟಕ್ಕೆ ಬಂದಿದ್ದೀನಿ. ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿದ್ದಾರೆ? ಹೇ ಮಂಜುಳಾ, ಒಂದು ಲೋಟ ನೀರು ತಗೊಂಡ್ ಬಾ. ಅತ್ತೆ ತಂದೆ. ಹೇ ತರುಣ, ಅಜ್ಜಿ ಬಾರೋ ಇಲ್ಲಿ. ಏನು ಹೇಳಜ್ಜಿ? ಹುಷಾರಿಲ್ದೆ ರೀಲ್ಸು ಮಾಡೋಕ್ಕಾಗ್ತಿಲ್ಲ, ಏನು ಮಾಡೋಕ್ಕಾಗ್ತಿಲ್ಲ ಕಣೋ. ಇರ್ಲಿ ಬಿಡಜ್ಜಿ, ಹುಷಾರಾಗಿ ಆಮೇಲೆ ಮಾಡೋಣ. ಬನ್ನಿ. ಆರಾಮಿದ್ದೀರಾ ಮಂಜುಳಾ? ಹಾಂ, ಆರಾಮಿದ್ದೀನಿ. ಚೆನ್ನಾಗಿದ್ದೀವಿ. ಕೂತ್ಕೊಳ್ಳಿ. ಏನಾಯ್ತು ಅಜ್ಜಿಗೆ? ಚೆನ್ನಾಗಿದ್ರು, 3 ದಿನದಿಂದ ಹುಷಾರಿಲ್ಲ. ಹೇಗಿದ್ದಾರ ಅಜ್ಜಿ? ಈಗ ವಾರದಿಂದ ಹುಷಾರೇ ಇಲ್ಲಮ್ಮ. ನೀವು ಯಾಕೆ ಯಾರು ನೋಡೋಕ್ಕೆ ಬರಲಿಲ್ಲ? ಸ್ವಲ್ಪ ವರ್ಕ್ ಲೋಡ್ ಇತ್ತು ಅಜ್ಜಿ, ಅದಕ್ಕೆ ಬರೋಕ್ಕಾಗಲಿಲ್ಲ. ಏ ತರುಣ, ಬಾಯಿಲೆ ಅವ್ರಿಗೇನಾದ್ರೂ ಕೊಡು. ಅಯ್ಯೋ ಹೋಗಮ್ಮ, ನಿಂದೊಳ್ಳೆ. ಈ ಹುಡುಗ ಅಂತೂ ನಾನು ಹೇಳಿದ ಮಾತೇ ಕೇಳೋದಿಲ್ಲ ಸ್ವಲ್ಪ. ತರುಣ, ಬಾಯಿಲಿ. ರಿಲೇಟಿವ್ಸ್ ಬಂದಿದ್ದಾರೆ, ಮಾತಾಡ್ಸೋಕ್ಕಾಗಲ್ವಾ ನಿಂಗೆ? ಏ ಹೋಗಮ್ಮ, ಹೋಗ. ಅದನ್ನೆಲ್ಲ ಯಾರು ಮಾತಾಡಿಸ್ತಾರೆ? ನೀನೇ ಮಾತಾಡ್ಸ್ಕೊ ಹೋಗು. ನಾನು ಹೊರ ಹೋಗ್ತಿದ್ದೀನಿ. ಏನು ಬುದ್ಧಿ ಕಲಿಸಿದಾರಪ್ಪ ಹುಡುಗಿನಿಗೆ. ಹೌದು. ಸರಿ, ಹೋಗಿ ಬರ್ತೀನಿ. ಛೇ, ಯಾಕೆ ಹಿಂಗೆ ಮಾಡ್ತಿದ್ದಾನೋ ಏನೋ ಈ ಹುಡುಗ. ನಿಂತ್ಕೊಡು ಇಲ್ಲಿ. ಯಾಕೋ ಈ ರೀತಿ ಬುದ್ಧಿ ಕಲ್ತಿದೀಯಾ? ಯಾಕೋ ಈ ರೀತಿ ನಮ್ಮ ಹೊಟ್ಟೆ ಉರಿಸ್ತಿದೀಯಾ? ಮುಂದೆ ಕಾಲೇಜಿಗೆ ಹೋದ್ಮೇಲೆ ಯಾಕೋ ಹಿಂಗಾಗಿದ್ಯಾ? ಮುಂಚೆ ಚೆನ್ನಾಗೇ ಇದೆಯಲ್ಲೋ. ಅಜ್ಜಿ, ನಾನು ಇರೋದೇ ಹೀಗೆ.
ಇವತ್ತು ನಾಳೆನೂ ಹೋಗಂಗಿದೆ. ಎಷ್ಟಮ್ಮ ಮಾತಾಡ್ತೀಯ ನೀನು? ಏಯ್ ಅಜ್ಜಿಗೆ ಏ ಹೋಗಮ್ಮ. ಮಾತಾಡ್ತೀಯ? ನಿಮ್ಮ ಮಗನ್ ನೋಡಿ ಬರ್ರಿ, ನಂಗೂ ಹೊತ್ತಿಗೂ ಹೇಗೆ ಮಾತಾಡ್ತಿದ್ದಾನಂತ. ಬೇಗ ಮನೆಗೆ ಬನ್ನಿ ನೀವು. ಇವನನ್ನ ಹೀಗೆ ಬಿಟ್ರೆ ಸರಿ ಆಗಲ್ಲ. ಅವನ್ನ ಯಾವುದಾದ್ರೂ ಕೌನ್ಸಿಲಿಂಗ್ಗೆ ಕರ್ಕೊಂಡು ಹೋಗೋಣವಾ? ನನ್ನ ಹತ್ರ ಒಂದು ಉಪಾಯ ಇದೆ. ಏ ತರುಣ, ತರುಣ, ಎದ್ದೇಳು. ಸರಿ. ಹಾಂ, ಬರ್ತೀನಿ. ರಾಹುಲ್, ಅಲ್ಲಿ ಯಾರೋ ಬಂದಿರ ಆಗಿದೆ ನೋಡಪ್ಪ. ಸರಿ ಗುರುಗಳೇ. ನಮಸ್ತೆ ಸರ್. ನಮಸ್ತೆ. ನಮ್ಮಿಂದ ಏನಾಗಬೇಕಾಯ್ತು ನಿಮಗೆ? ನಿಮ್ಮ ಯೋಗ ಗುರುಗಳನ್ನ ನೋಡಬೇಕಿತ್ತು, ಸ್ವಲ್ಪ ಕರಿತೀರಾ? ಒಂದು ನಿಮಿಷ ಇರಿ. ಗುರುಗಳೇ, ನಿಮ್ಮನ್ನು ಯಾರೋ ಬೆಟ್ಟಗಾಕಿ ಬಂದಿದ್ದಾರೆ ಗುರುಗಳೇ. 5 ನಿಮಿಷ ವೆಯ್ಟ್ ಮಾಡೋಕ್ಕೆ ಹೇಳು, ಬರ್ತೀನಿ. ಸರಿ ಗುರುಗಳೇ. ನಮಸ್ತೆ, ಹೇಳಿ ಏನಾಗಬೇಕಾಗಿತ್ತು? ನನ್ನ ಮಗ ಕೆಟ್ಟ ಚಟಗಳಿಗೆ ಒಳಗಾಗಿ ಅವನ ಜೀವನನ ಹಾಳು ಮಾಡ್ಕೊಳ್ತಾ ಇದ್ದಾನೆ. ಅವನ ಜೀವನ ಸರಿ ಮಾಡ್ಸೋಕ್ಕೆ ಯೋಗ ಒಂದೇ ದಾರಿ ಅನ್ನಿಸ್ತು. ದಯವಿಟ್ಟು ನನ್ನ ಮಗನ ಉಳಿಸ್ಕೊಡಿ. ನೀವೇನು ಚಿಂತೆ ಮಾಡಬೇಡಿ. ಅವನ ಮನಸ್ಸನ್ನು ಸ್ಥಿರವಾಗಿಟ್ಟು ಅವನು ಕೆಟ್ಟ ದಾರಿಯಲ್ಲಿ ನಡೆದಿರೋ ಹಾಗೆ ಮಾಡಿ ಅವನ್ನ ಒಳ್ಳೆ ದಾರಿಗೆ ತರೋ ಜವಾಬ್ದಾರಿ ನಂದು. ನೀವೇನು ಚಿಂತಿಸ್ತಾ ಆರಾಮಾಗಿರಿ. ರಾಹುಲ್, ಮೇಲ್ಗಡೆ ಕೌಂಟರ್ಗೆ ಹೋಗಿ ಅವನ್ನ ರಿಜಿಸ್ಟರ್ ಮಾಡಿಸ್ಕೊಂಡು ಅವನಿಗೆ ಬಟ್ಟೆ ಕೊಡು ಹೋಗು. ಸರಿ ಗುರುಗಳೇ. ಎದ್ದೇಳು, ಹ್ಞೂ ಎದ್ದೇಳು. ಹಾಂ. ಕ್ಲಾಸಿಗೆ ಲೇಟ್ ಆಯ್ತು, ಎದ್ದೇಳು. ಏನ ಕ್ಲಾಸಿಗೆಲ್ಲ ಹೋಗಲ್ಲ, ಹೋಗಪ್ಪ ನಿಂದೊಳ್ಳೆ. ಎದ್ದೇಳು, ಹ್ಞೂ ಎದ್ದೇಳ್ತೇ ಇಲ್ವಾ? ಇಲ್ಲಪ್ಪ. ಹ್ಞೂ ಸರಿ, ಎದ್ದೇಳ್ತೀನಿ ಬಿಡು. ನಿಲ್ಲೋ ಅಲ್ಲೇ, ಟೈಮ್ ಎಷ್ಟಾಗಿದೆ? ಕೆಲಸ ಇತ್ತು. ಏನು ಸ್ಮೆಲ್ಲು? ನಿಮಗೆ ಯಾಕದು? ಸರಿ, ಹೋಗ್ಬಿಟ್ಟು ಕೂತ್ಕೋ. ಕರೆಕ್ಟಾಗಿ ಕೂತ್ಕೋ. ಕರೆಕ್ಟಾಗಿ ನಿಂತ್ಕೋ. ಎಲ್ಲರೂ ದಿನಾಲೂ ಬ್ರಾಹ್ಮಿ ಮುಹೂರ್ತಲ್ಲಿ ಎದ್ಬಿಟ್ಟು 6 ಗಂಟೆಗೆ ಸರಿಯಾಗಿ ಬಂದು 10 ನಿಮಿಷ ಧ್ಯಾನ ಮಾಡಿ, ನಾನು ಬಂದು ಆಮೇಲೆ ನಿಮಗೆ ಯೋಗ ಹೇಳ್ಕೊಡ್ತೀನಿ. ಮನು, ಬಾಯಿಲಿ ಎಲ್ಲರಿಗೂ ಸೂರ್ಯ ನಮಸ್ಕಾರ ಹೇಳ್ಕೊಡು.
Dr. Tarun Gowda is honored with Yoga Ratna Award and Astra All-Time Achievers Award. And of course, he is one of my good friends. And I heartily welcome Dr. Rahul. He is the Dean of Oxford University and Research Institute of Health Sciences of Bhupendra Jogi. Now I welcome Mr. Lingaraju. He is the well-renowned yoga guru in the town and he honored with Yoga Ratna Award on 2018. Sir, please come on to the stage, sir. Now I request Mr. Tarun Gowda, our chief guest, to speak some words. Let's welcome Tarun Gowda. येन चित्तस्य पदेन वाचा मलं शरीरस्य च वैद्यकेन ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ರಾಣಾತೋಸ್ಮಿ. ನಾನು ಕೂಡ ಎಲ್ಲರ ಥರನೇ ನಾರ್ಮಲ್ ಪರ್ಸನ್. ನಾನು ಕಾಲೇಜ್ ಲೈಫಲ್ಲಿ ತುಂಬ ಬೇಜವಾಬ್ದಾರಿಯಿಂದ ಇದ್ದೆ. ಬಟ್ ನಮ್ಮಪ್ಪ ಮತ್ತು ನಮ್ಮ ಗುರು ಮಾಡಿದ ಒಂದು ಡೆಸಿಷನಿಂದ ನಾನು ಈ ಸ್ಟೇಜಲ್ಲಿ ಇದ್ದೀನಿ. ನಮ್ಮಪ್ಪ ನಮ್ಮ ಗುರುಗಳನ್ನ ಮೀಟ್ ಮಾಡಿದ ಮೇಲೆ ನನ್ನ ಲೈಫಲ್ಲಿ ಇದೇ ಟರ್ನಿಂಗ್ ಪಾಯಿಂಟ್. ಈ ಸಿಚುವೇಶನ್ಗೆ ತಲುಪೋಕ್ಕೆ ಯೋಗ ಕಲೆ ಅನ್ನೋದು ನಮ್ಮಪ್ಪ ಹಾಗೂ ನನ್ನ ಗುರುಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನನ್ನ ಎಲ್ಲ ಈ ಸಾಧನೆಗೂ ನನ್ನ ತಂದೆ ಮತ್ತು ನನ್ನ ಗುರುನೇ ಕಾರಣ. ಸೊ ನಮ್ಮ ಅಪ್ಪನ ನಾನು ಸ್ಟೇಜ್ ಮೇಲೆ ಕರೆಯೋಕ್ಕೆ ಇಷ್ಟಪಡ್ತೀನಿ. ಯೋಗ ಚಿತ್ತವೃತ್ತಿ ನಿರೋಧ. ಯಾವುದು ಮನಸ್ಸಿನ ಕಾರ್ಯಗಳನ್ನು ನಿಯಂತ್ರಿಸುತ್ತದೆಯೋ ಅದೇ ಯೋಗ. ಪ್ರಾಚೀನ ಭಾರತದ ಕೊಡುಗೆಗಳಲ್ಲಿ ಯೋಗವು ಒಂದು ಆಧ್ಯಾತ್ಮದತ್ತ ದಾರಿ ತೋರಿ ಮನಸ್ಸನ್ನು ಶಾಂತಗೊಳಿಸುವುದರ ಜೊತೆಗೆ ಮನಸ್ಸಿನ ಒತ್ತಡವನ್ನು ನಿವಾರಿಸುತ್ತದೆ. ಧ್ಯಾನದಿಂದ ಮನಸ್ಸಿನ ಮೇಲೆ ಏಕಾಗ್ರತೆಯನ್ನು ಸಾಧಿಸುವಲ್ಲಿ ಯೋಗವು ಪ್ರಮುಖ ಪಾತ್ರ ವಹಿಸುತ್ತದೆ. ವ್ಯಕ್ತಿಯ ವ್ಯಕ್ತಿತ್ವದ ಜೊತೆಗೆ ತನ್ನ ತಪ್ಪುಗಳನ್ನು ಅರಿವು ಮಾಡಿಸಿ ದುಶ್ಚಟಗಳಿಂದ ದೂರ ಮಾಡುವಲ್ಲಿ ಯೋಗ ಹಾಗೂ ಧ್ಯಾನದ ಪಾತ್ರ ಶ್ಲಾಘನೀಯವಾಗಿದೆ. ಈ ಯೋಗವು ನಮ್ಮ ಭಾರತೀಯ ಸಂಸ್ಕೃತಿಯ ಮುಕುಟಮಣಿಯಾಗಿದೆ ಎಂದು ಹೇಳಲು ಹೆಮ್ಮೆ ಪಡುತ್ತೇವೆ.